ಮೊಟ್ಟ ಮೊದಲಾಗಿ ನಾನು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಾನು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಬಯಸುತ್ತೇನೆ. ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಪತ್ರಿಕಾ ಏನು ಇದೆ, ಪತ್ರಿಕಾ ಮಾಧ್ಯಮ ಇವತ್ತು ಬಹಳಷ್ಟು ದೊಡ್ಡದಾದ ಒಂದು ಅವರ ಕೆಲಸ ಮತ್ತು ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜನ ಎದ್ದೇಳಿಸಬೇಕು ಮತ್ತು ರಾಜಕೀಯ ವ್ಯಕ್ತಿಗಳ ತಪ್ಪುಗಳನ್ನ ಮತ್ತು ಸರಿಯಾದಂಥ ದಾರಿಗೆ ತಗೊಂಡ್ಬರ್ಬೇಕಂತಂದರೆ ಇವತ್ತು ಪತ್ರಿಕಾ ಮಾತ್ರ ಅನ್ನಲಿಕ್ಕೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಇವತ್ತು ಪ್ರತಿಯೊಂದು ಏನಾದರೂ ಆಗುಗಳು ಇಡೀ ದೇಶದಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನು ಇಮ್ಮಿಡಿಯೇಟ್ಲಿ ಜನಸಾಮಾನ್ಯರಿಗೆ ತಲುಪಬೇಕಂದ್ರೆ ಅದು ಪತ್ರಿಕಾ ಮಾಧ್ಯಮದವರ ಮುಖಾಂತರನೇ ನಮಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಇವತ್ತೇನು ಬಳ್ಳಾರಿ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ನಮ್ಮ ವಲಿಭಾಷರಾಗಿರ್ಬೋದು, ನಮ್ಮ ಜಂಬುನಾಥ ಆಗಿರ್ಬೋದು, ಬಜರಪ್ಪ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಸಂಗಡಿಗರು, ನನ್ನ ಆತ್ಮೀಯ ಸ್ನೇಹಿತರು ಇವತ್ತೇನು ವಿಶೇಷವಾಗಿ ಎಲ್ಲ ಪತ್ರಿಕೆಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಇವತ್ತು ವಿಶೇಷವಾಗಿ ಏನು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ನಿಜವಾಗ್ಲೂ ಇವತ್ತು ಭಾಳಷ್ಟು ಸಂತೋಷದ ವಿಷಯ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಅಂತೇಳಿ ನಿಮಗೆಲ್ಲ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ನಮಸ್ಕಾರ. ನಮ್ಮ ಪತ್ರಿಕೆ ದಿನಾಚರಣೆ ಇವತ್ತೇನು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ಪತ್ರಿಕೆ ಮಿತ್ರರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದನ್ನೆಲ್ಲ ನೋಡಿದರೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ನಮ್ಮ ಹಿಂದುಗಡೆ ಏನೇನು ಮಾಡಿದ್ದಾರೆ ಅವನ್ನೆಲ್ಲ ನೋಡಿದರೆ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ರೈತ ಸಂಘದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಇದು ಸೂರ್ಯ ನ್ಯೂಸ್ ಕನ್ನಡ.